ನೋಡಿ, ಕರಾವಳಿ ಭಾಗದಲ್ಲಿ ಶಿಕ್ಷಕಿಯೊಬ್ಬರು ಹೇಳಿದಂಥ ಒಂದು ವಿಚಾರ ಸಾಕಷ್ಟು ತಾರಕಕ್ಕೇರಿತು, ಆಕ್ರೋಶಗಳು ವ್ಯಕ್ತವಾದ. ಈಗ ರಾಮ ಅವಹೇಳನ ವಿವಾದ ಕರಾವಳಿ ಭಾಗದಲ್ಲಿ ತಾರಕ ಕೇಳ್ತಾ ಇದೆ. ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಹೇಳಿದರು. ಈಗ ಆ ವಿಚಾರಕ್ಕೆ ಶಿಕ್ಷಕಿಯರು ರಿವೆಂಜ್ಗೆ ಮುಂದಾದ್ರ. ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಜರೋಸಾ ಶಾಲೆಯಲ್ಲಿ ಮಕ್ಕಳಿಗೆ ರಿವಿಷನ್ ಮಾಡಲ್ವಂತೆ, ಬೇಕಿದ್ದಲ್ಲಿ ನೀವೇ ಕಲ್ತ್ಕೊಳ್ಳಿ ಅಂತೇಳಿ ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ. ಯಾಕೆ ಈಗ ಆಲ್ರೆಡಿ ಇಬ್ಬರು ಸಸ್ಪೆಂಡ್ ಆಗಿರೋದು ಇವ್ರಿಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಪೋಷಕರು ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಶಾಲೆಯಲ್ಲಿ ಇನ್ನುಳಿದಂಥ ಶಿಕ್ಷಕ ವೃಂದದವರು ರಿವಿಷನ್ ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಬೇಕಾದರೆ ನೀವೇ ಕಲ್ತ್ಕೊಳ್ಳಿ ಅಂತೇಳಿ ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರಂತೆ. ಕಾರಣ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ಅಂತ ಹೇಳಿ ನಾವಲ್ಲ, ಮಕ್ಕಳ ಪೋಷಕರು ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಕೇಳಿ. ಈಗ ಮೊನ್ನೆಯಿಂದ ಈ ವಿಷಯದ ಬಗ್ಗೆ ತುಂಬಾ ಚರ್ಚೆ ನಡೀತಾ ಉಂಟು. ಈಗ ಇವತ್ತು ಇಲ್ಲಿ ಬಂದು ನಾವು ಆಫೀಸರ್ ಎನ್ಕ್ವೈರಿ ಮಾಡಬೇಕಾದ್ರೆ ನಮಗೆ ಇಷ್ಟು ಸಮಯದಲ್ಲಿ ಏನೆಲ್ಲ ಡೌಟ್ಸ್ ಇದೆ, ಏನೆಲ್ಲ ನಾವು ಮಾತಾಡಿದ್ದೇವೆ, ಚರ್ಚೆ ಆಗಿದೆ, ಅದನ್ನೆಲ್ಲ ನಾವು ಎಲ್ಲ ಪೇರೆಂಟ್ಸ್ಗಳು ಅವರ ಇದರಲ್ಲಿ ಹೇಳಿದ್ದೇವೆ. ಮತ್ತು ಏನು ಅವರಿಗೆ ಡೌಟ್ಸ್ ಇದೆಯಾ, ಈಗ ಕ್ಲಾರಿಫಿಕೇಷನ್ಗೋಸ್ಕರ ಸ್ಕೂಲಲ್ಲಿರುವಂಥ CCTV ಫುಟೇಜನ್ನು ಚೆಕ್ ಮಾಡ್ಬೋದು, ಆ ರೀತಿಯ ಒಂದು ವಿಷಯವನ್ನು ನಾವು ಅವರ ಇದರಲ್ಲಿ ಹೇಳಿಕೊಂಡಿದ್ದೇವೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇಷ್ಟೆಲ್ಲ ಈಗ ಚರ್ಚೆ ಆಗ್ತಿರುವುದು ಯಾರಿಂದ? ಕೇವಲ ಒಂದು ಸಿಸ್ಟರ್ ಪ್ರಭಾ ಅವರಿಂದ. ಅವರು ಬಂದು ಓಪನ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಇದೆಲ್ಲ ಇಷ್ಟು ಚರ್ಚೆ ಏನು ದೊಡ್ಡದಾಗಿದೆ ಅದೆಲ್ಲ ಇಲ್ಲಿಗೆ ನಿಂತು ಹೋಗ್ತದೆ ಅಂತ ಹೇಳಿದ್ದು ನಮ್ಮ ಅನಿಸಿಕೆ. ಅದೇ ರೀತಿ ಅವರು ನಡ್ಕೊಂಡ್ರೆ ತುಂಬ ಒಳ್ಳೆಯದಿತ್ತು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ಇದೆಲ್ಲ ವಿಷಯ ಆದ ಕಾರಣ ಇದರಿಂದ ಏನು ರಿವರ್ಸ್ ಇಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ, ಕೆಲವರದ್ದು ಕೆಲಸಕ್ಕೆ ತೊಂದರೆ ಆಗಿದೆ. ಇದೀಗ ಮಕ್ಕಳಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇನ್ನು ರಿವಿಷನ್ಸ್ ಮಾಡೋದಿಲ್ಲ, ಎಕ್ಸಾಮ್ ಹತ್ತಿರ ಬರ್ತಾ ಉಂಟು. ಪೋಷಕರೊಬ್ಬರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನಾಗ್ತಿದೆ ಸ್ಕೂಲಲ್ಲಿ? ಅದೇ ಈಗ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಎಲ್ಲ ಇನ್ಸಿಡೆಂಟ್ ನಡೆದ ನಂತರ ಈಗ ಸ್ಕೂಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಟೀಚರ್ಸ್ನವರು ಹೇಳ್ತಾ ಇದ್ದಂತೆ ಎಕ್ಸಾಮ್ ಹತ್ರ ಬರ್ಬೇಕಾದ್ರೆ ರಿವಿಷನ್ ಮಾಡುದಿಲ್ಲ, ನೀವೇ ಕಲ್ತ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಇದಕ್ಕಿಂತ ಮುಂಚೆ ಒಳ್ಳೆ ರೀತಿಯಲ್ಲಿ ರಿವಿಷನ್ಸ್ ಮಾಡ್ತಾ ಇದ್ರು. ರಿವಿಷನ್ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಿತ್ತು ಮಕ್ಕಳಿಗೆ ಒನ್ಸ್ ಅಗೇನ್ ಕಲ್ತದನ್ನು ರೀಕಲೆಕ್ಟ್ ಮಾಡ್ಲಿಕ್ಕೆ. ಈ ಸಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮಕ್ಕಳು ಬಂದು ಮನೆಯಲ್ಲಿ ಹೇಳ್ತಾ ಇದ್ದಾರೆ ರಿವಿಷನ್ ಮಾಡುದಿಲ್ಲ ಅಂತ ಅಮ್ಮ ಅಂತ ಹೇಳಿ. ಸರಿ ಪರವಾಗಿಲ್ಲ, ಅವರೆಷ್ಟು ಕಲಿಸ್ತಾರೆ ಅದನ್ನು ಕಲ್ತ್ಕೊಳ್ಳಿ, ಮನೆಯಲ್ಲಿ ನಿಮ್ಗೆ ಗೊತ್ತಾಗದ್ರೆ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೇನೆ. ಕಾರಣ ಏನು? ಕೇವಲ ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೇನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದು ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಇದು ಏನೆಲ್ಲ ಈಗ ನಡೀತಾ ಉಂಟು ಅಂತ ಹೇಳಿ. ಜೈ ಶ್ರೀರಾಮ್ ಅಂತ ಹೇಳಿದ್ರು ಅವರಿಗೆ ಆಗದೇ ಇರ್ಬೋದು. ಮತ್ತೆ ಈಗ ಅವರ ಮೇಲೆ ಅವರ ಹೇಳೋ ಪ್ರಕಾರ ಇದೀಗೇನು ಸುಳ್ಳು ಆಪಾದನೆ ಅಂತ ಹೇಳ್ತಿದಾರಲ್ವಾ, ಸುಮ್ಮನೆ ಹೇಳ್ತಿದ್ದಾರೆ, ಇಂಥದ್ದೆಲ್ಲ ಏನು ನಡಿಲೇ ಇಲ್ಲ, ಸತ್ಯಕ್ಕೆ ದೂರವಾದ ಮಾತು ಅಂತದೆಲ್ಲ ಹೇಳ್ತಿದಾರಲ್ವಾ. ನಾವಿಷ್ಟು ಸಮಯ ಏನು ಸ್ಕೂಲ್ ಮೇಲೆ ಕಂಪ್ಲೇಂಟ್ ಮಾಡಿದವರು ಈಗ ಸಡನ್ ಆಗಿ ಕಂಪ್ಲೇಂಟ್ ಸುಮ್ಮನೆ ಮಾಡ್ತೇವಾ ವಿದೌಟ್ ಪ್ರೂಫ್? ಇಷ್ಟು ಮಕ್ಕಳೆಲ್ಲ ಬಂದು ಇದ್ರ ಲೈವ್ ಆಗಿ ಮಾತಾಡಿದ್ದಾರೆ, ಅವರವರ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಆದ್ರೆ ಇವರ ಮಕ್ಕಳ ಮೇಲೆ ಈ ರೀತಿಯಾಗಿ ಬರ್ಡನ್ ಹಾಕ್ತಾ ಇದ್ದಾರೆ ಈಗ. ಓಕೆ, ನೀವು ಕೇಳಿದ್ರಾ ಅಲ್ಲಿ ಹೋಗಿ ಟೀಚರ್ಸ್ನ? ಇಲ್ಲ, ನಮ್ಗೇನು ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಈಗ ಇದೀಗ 1 month ಅಲ್ವಾ, ಎಕ್ಸಾಮ್ ಒಂದು ಮುಗಿಲಿ, ನಂತರ ನಾವು ಚೇಂಜ್ ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ. ಅಲ್ಲ, ಆದ್ರೂ ಜ್ಯೋತಿ ಅವರೇ ನೋಡಿ, ಒಂದು ತಿಂಗಳಾದ್ರೂ ಕೂಡ ಒಂದೊಂದು ದಿನನೂ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ? ಅಲ್ಲ, ನಮ್ಗೆ ಇದೀಗ ವಿಷಯ ಎಲ್ಲ ಆಗ್ತಾ ಇದೆ ಅಲ್ವಾ, ಆ ಟೈಮಲ್ಲಿ ಹೋಗಿ ಮಾತಾಡುವಾಗ ಕ್ಯಾಂಪಸ್ ಒಳಗಡೆ ಅಲೌಡ್ ಕೊಡೋದವರು. ಇದೀಗ ಈ ಕಂಪ್ಲೇಂಟ್ ಹೇಳಿಕೊಂಡು ಹೋದ್ರೆ ಅವರು ಎಷ್ಟು ರೆಸ್ಪಾಂಡ್ ಮಾಡುವರು? ಅಲ್ಲ, ಈಗ ನೀವು ಏನು ಸ್ಕೂಲ್ ಬದಲಾವಣೆ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದೀರಲ್ಲ ಪೋಷಕರು? ಹೌದು ಹೌದು, ಎಲ್ಲರ ಬಗ್ಗೆ ನನ್ಗೆ ಹೇಳಿಕೆ ಬರೋದಿಲ್ಲ ಸರ್. ನಾನು ನನ್ನ ಮಕ್ಕಳ ಬಗ್ಗೆ ಹೇಳ್ಬೋದು. ಪರ್ಟಿಕ್ಯುಲರ್ ನನ್ನ ಮಕ್ಕಳಂತ ಹೇಳುವಾಗ ನಾನು ಒಂದು ಡಿಸಿಷನ್ ತಗೊಳ್ಬೇಕಾಗಿದೆ. ನೋಡಿ, ಇವತ್ತು ಸ್ಕೂಲ್ ಅಂತಂದ್ರೆ ಪಾಠ ಕಲಿಯೋದಕ್ಕೆ ಅಂತ ಹೋಗ್ಬೇಕು. ಆದ್ರೆ ಇಲ್ಲಿ ಈಗ ಬೇರೆನೇ ಆಗ್ತಿದೆ ಅಲ್ವಾ, ಪಾಠ ಕಲಿಸುದು ಮಾತ್ರ ಅಲ್ಲ ಅಲ್ವಾ. ಇವರ ಜರೋಸಾ ಸ್ಕೂಲಿಗೆ ವಿಷಯ ಮಾತಾಡ್ಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪಾಠ ಕಲಿಸುದು ಮಾತ್ರ ಅವರ ಒಂದು ಇಂಟೆನ್ಷನ್ ಅಲ್ಲ ಅಲ್ವಾ. ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ ಎಲ್ರಿಗೂ? ಅಂದ್ರೆ ನಿಮ್ಮ ಪ್ರಕಾರ ಅವರು ಪಾಠದ ರೀತಿಯಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಅನಂತರ ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವರೊಂದು ಆಸ್ HM ಅವರೊಂದು ಆ ಪೋಸ್ಟ್ ಅಲ್ಲಿ ಇರುವವರು ನಮ್ಮ ಸ್ಕೂಲ್ ಬಗ್ಗೆ ಒಂದು ಈ ರೀತಿ ಕಂಪ್ಲೇಂಟ್ಸ್ ಇರುವಾಗ ಸಿಸ್ಟರ್ ಅನ್ನು, ಮಕ್ಕಳನ್ನು, ಪೇರೆಂಟ್ಸ್ ಅನ್ನು ಒಟ್ಟಿಗೆ ಕೂರಿಸಿ ಅದೇ ಇಮಿಡಿಯೇಟ್ ಆಗ್ಲೇ ಹೇಳಿ ಅದನ್ನು ಕ್ಲಿಯರ್ ಮಾಡ್ತಿದ್ವಿ. ಇಷ್ಟೆಲ್ಲದಕ್ಕೆ ಆಸ್ಪದವೇ ಇರ್ತಿರ್ಲಿಲ್ಲ. ಈಗ ಅವರ ತಲೆ ಬಡ್ಕೊಂಡು ಒಮ್ಮೆ ಒಂದು ಸ್ಟೇಟ್ಮೆಂಟ್ ಕೊಡುದು, 1-2 ದಿವಸದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಡುದು, ಇಂಥದೆಲ್ಲದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಲ್ವಾ. ಅಲ್ಲ, ಈಗ ಆಲ್ರೆಡಿ ಇಬ್ರು ಸಸ್ಪೆಂಡ್ ಆಗಿದ್ದಾರೆ ಸ್ಕೂಲಲ್ಲಿ, ಆದ್ರೂ ಕೂಡ
ಹ್ಮ್ ಆದರೂ ಕೂಡ ಟೀಚರ್ಸ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಯಾಕೆ ಈ ಥರ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಆಟ ಆಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅವರಿಗೆ ಏನು ಗೊತ್ತಿಲ್ಲ ಸರ್, ಅದು ನೀವು ಅವರ ಹತ್ರವೇ ಈಗ ನಮ್ಗೆ ಕಾಲ್ ಮಾಡಿ ಹೇಗೆ ಕೇಳ್ತಿದ್ದೀರಾ ನೋಡಿ, ಹಾಗೆ ಅವರಿಗೆ ಕಾಲ್ ಮಾಡಿ ಅವರ ಹತ್ರವೇ ಫೇಸ್ ಟು ಫೇಸ್ ಮಾತಾಡಿದ್ರೆ ತುಂಬಾ ಒಳ್ಳೇದು. ಈಗ ಇಷ್ಟು ನೋಡಿರ್ಬೋದು, ಪೇರೆಂಟ್ಸ್ ಎಲ್ಲರೂ ಬಂದು ಸ್ಟೂಡೆಂಟ್ಸ್ ಬಂದು ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಏನೆಲ್ಲ ಆಗಿದೆ ಎಲ್ಲ ಹೇಳ್ತಿದ್ದಾರೆ. ಅವರು ಎಲ್ಲಾದ್ರೂ ಬಂದು ಹೊರಗಡೆ ಬಂದು ಮಾತಾಡಿದಾಗ ಇಲ್ಲ ಅಲ್ವಾ? ಅವರೇ ಕರೆಕ್ಟ್ ಆಗಿ ಬಂದು ಹೊರಗೆ ಮಾತಾಡಿದ್ರೆ ಈ ಎಲ್ಲದಕ್ಕೂ ನಿಮ್ಗೆ ಇರುವ ಕ್ವಶನ್ಸಿಗೂ ನಮ್ಗೆ ಇರುವ ಡೌಟ್ಸಿಗೂ ಎಲ್ಲದಕ್ಕೂ ಆನ್ಸರ್ ಸಿಗ್ತದೆ. ನೋಡೋಣ ಜೊತೆ ಇನ್ನು ಸ್ಕೂಲಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ನಾವು ಕೂಡ ಫಾಲೋ ಮಾಡ್ತಿರ್ತೀವಿ. ಧನ್ಯವಾದಗಳು ನಮ್ಮೊಂದಿಗೆ ಮಾತನಾಡೋದಕ್ಕೆ.